ಕಮ್ ಲೆಟ್ಸ್ ಲರ್ನ್ ಕನ್ನಡ. ಬನ್ನಿ ಕನ್ನಡ ಕಲಿಯೋಣ. ಐದನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಸಿರಿ ಕನ್ನಡ ಭಾಗ 1. ಇದರಿಂದ ಆಯ್ದ ಒಂದು ಪಾಠ ನಮ್ಮ ಮಾತು ಕೇಳಿ. ಇಲ್ಲಿ ಕವಿಗಳು ಮನುಷ್ಯನಿಗೆ ಪ್ರಕೃತಿ ಮತ್ತು ಪ್ರಕೃತಿಯಲ್ಲಿರುವ ಪಕ್ಷಿ ಪ್ರಾಣಿಗಳೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಎಂಬ ಒಂದು ಸಣ್ಣ ಸಂದೇಶವನ್ನು ನೀಡಿದ್ದಾರೆ. ಈ ಕಥೆಯನ್ನು ಓದಿ ಅರ್ಥ ಮಾಡಿಕೊಂಡು ಆ ಸಂದೇಶವೇನೆಂದು ತಿಳಿದುಕೊಳ್ಳೋಣ. ದಿ ಚಾಪ್ಟರ್ ಟೈಟಲ್ಡ್ ನಮ್ಮ ಮಾತು ಕೇಳಿ, which means listen to our words, is picked up from the 5th standard Kannada textbook, Siri Kannada Part 1. Here the author sends out a message to all human beings about the environment that we are living in and also about the birds and animals that we share the earth with. ಒಂದಾನೊಂದು ಕಾಡು, ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಒಂದು ಕಾಡು ಇದೆ, ಅಲ್ಲಿ ಬಗೆ ಬಗೆಯ ಬೇರೆ ಬೇರೆ ರೀತಿಯ ಪ್ರಾಣಿಗಳು ವಾಸವಾಗಿವೆ. ಆನೆ ಆ ಕಾಡಿನ ಅಧಿಪತಿ ಅಥವಾ ಒಡೆಯನಾಗಿತ್ತು. Once upon a time there was a forest. Animals of various kinds lived there. The elephant was the leader or the ruler of that forest. Kaadu is forest, ಪ್ರಾಣಿಗಳು is animals, ಆನೆ is elephant, ಅಧಿಪತಿ is ruler or the leader. ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ಆನೆ ಆ ಕಾಡಿನ ಒಡೆಯನಾಗಿದ್ದುದರಿಂದ ಅದು ಆಗಾಗ ಸಭೆ ಕರೆದು ಅಥವಾ ಪ್ರಾಣಿಗಳನ್ನು ಗುಂಪು ಕೂಡಿಸಿ ಅವುಗಳ ಕ್ಷೇಮ ಸಮಾಚಾರ ಅಥವಾ ಕಷ್ಟ ಸುಖವನ್ನು ವಿಚಾರಿಸುತ್ತಿತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಆನೆ ಕಾಡಿನ ಪ್ರಾಣಿಗಳೊಂದಿಗೆ ಮಾತ್ರವಲ್ಲದೆ ಅಕ್ಕಪಕ್ಕದಲ್ಲಿರುವ ಊರಿನ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಆನೆ ಊರಿನ ಪ್ರಾಣಿಗಳನ್ನು ಕೂಡ ತಮ್ಮ ಕಾಡಿನ ಸಭೆಗೆ ಕರೆಯುತ್ತಿತ್ತು, ಆಹ್ವಾನ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ದಿ ಎಲಿಫೆಂಟ್ ವುಡ್ ಫ್ರೀಕ್ವೆಂಟ್ಲಿ ಕಾಲ್ ಮೀಟಿಂಗ್ಸ್ ಆ್ಯಂಡ್ ಇಂಕ್ವೈರ್ ಅಬೌಟ್ ದಿ ಆನಿಮಲ್ಸ್ ವೆಲ್ ಬೀಯಿಂಗ್. ಇಟ್ ಹ್ಯಾಡ್ ಆಲ್ಸೋ ಮೇಡ್ ಫ್ರೆಂಡ್ಸ್ ವಿತ್ ದಿ ಆನಿಮಲ್ಸ್ ಇನ್ ದಿ ವಿಲೇಜ್. It would allow them to participate in their meetings as well. The elephant, who had excellent leadership qualities, was admired and liked by all the animals. So, the elephant was a very good leader. He would frequently call meetings and inquire about the animals' well-being. If they had any problems, the animals were welcome to come and share it with the elephant. It also had made friends with the village, with the animals in the neighboring villages. It would allow even those animals to come and participate in their meetings. Thus, the elephant, which was a good leader, was liked and admired by all the animals. Sabhe is meeting, Kshema Samachara is well-being, Vicharisu is inquire, Sneha is friendship, Avakasha is opportunity, Uttama Nayakatva Guna is good leadership skills, Mechchuge is to be praised or appreciation. ಹೀಗೆಯೇ ಒಂದು ದಿನ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರು ಹೇಳುತ್ತಿದ್ದವು. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದ್ದವು. ಒಂದು ದಿನ ಆನೆ ಸಭೆ ಕರೆದಿತ್ತು, ಎಲ್ಲ ಪ್ರಾಣಿಗಳನ್ನು ಗುಂಪು ಕೂಡಿಸಿತ್ತು. ಆ ದಿನ ಸಭೆಯಲ್ಲಿ ಪ್ರಾಣಿಗಳು ಮನುಷ್ಯರ ಮೇಲೆ ಅಥವಾ ಮಾನವನ ಮೇಲೆ ದೂರು ಹೇಳತೊಡಗಿದವು. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದ್ದವು. ಅವುಗಳಿಗೆ ಮಾನವನಿಂದ ಏನೇನು ತೊಂದರೆ ಆಗ್ತಾ ಇದೆ ಹಾಗೂ ನಮಗೆಲ್ಲ ಅದಕ್ಕೆ ಒಂದು ಪರಿಹಾರ ಬೇಕು ಎಂದು ಆನೆಯಲ್ಲಿ
ಕೇಳಿಕೊಂಡವು. Thus one day he called a meeting, and in the meeting all the animals were complaining a lot about humans. They discussed the problems caused by man and also discussed on how to find solutions for their problems. So one day when he called a meeting, all the animals started complaining a lot about human beings. They told man causes a lot of problem to them and asked the elephant that they need to find a solution for these problems. Manushya is man or human being. Duru is complaint. Tondare is problem. Parihara is solution. Charchisu is discuss. ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು. ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ನಾಯಕನ ಸೂಚನೆಯಂತೆ ಅವುಗಳು ತಮ್ಮ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದವು. ಆನೆಯು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಮುನ್ನಡೆಯಿತು. ಮನುಷ್ಯನಿಗೆ ತಿಳಿ ಹೇಳಲು ಅಥವಾ ಮನುಷ್ಯನಿಗೆ ಅರ್ಥ ಮಾಡಿಸಲು ತಮ್ಮ ತೊಂದರೆಗಳನ್ನು ಫಲಕದಲ್ಲಿ ಅಥವಾ ಬೋರ್ಡಿನಲ್ಲಿ ಬರೆದು ತನ್ನಿ ಎಂದು ಆನೆ ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು, ಹೇಳಿತ್ತು. ಅದರಂತೆ ಪ್ರಾಣಿಗಳು ಆ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ತಮ್ಮ ತೊಂದರೆಗಳನ್ನು ಫಲಕದಲ್ಲಿ ಬರೆದು ಆ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದವು. ಆನೆ ಆ ಒಂದೊಂದೇ ಫಲಕವನ್ನು ಓದುತ್ತಾ ಮುನ್ನಡೆಯಿತು, ಮುಂದೆ ಹೋಯಿತು. ದಿ ಎಲಿಫೆಂಟ್ ಹ್ಯಾಡ್ ಇನ್ಸ್ಟ್ರಕ್ಟೆಡ್ ದಿ ಆನಿಮಲ್ಸ್ to prepare the placards or signboards with their problems or complaints written on them to educate humans. Accordingly, the animals had come prepared for that day's meeting. As per the leader's instruction, they stood in a line holding their placards. The elephant then proceeded, reading them one by one. So what did the elephant do? He had instructed the animals or told the animals to prepare signboards and write all their problems on it and bring it to the next meeting. So accordingly, all the animals wrote down their problems on a board or placards or signboards and brought it to the meeting and stood in a line holding them. The elephant proceeded reading them. He went ahead and read all the problems one by one. Palaka is board, Siddha is ready, Suchane is instruction, Salu is straight line, Vodu is read, Munnade is to proceed or go ahead. ಎತ್ತು ತನ್ನ ಫಲಕದಲ್ಲಿ ಹೀಗೆಂದು ಬರೆದಿತ್ತು: ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ಸೊ ಎತ್ತು ಹೇಳ್ತಾ ಇದೆ, ನಮಗೆ ತುಂಬ ಕೆಲಸ ಕೊಡುತ್ತೀರಿ, ನಮ್ಮನ್ನು ತುಂಬ ದುಡಿಸಿಕೊಳ್ಳುತ್ತೀರಿ, ಆದರೆ ಊಟ ಮಾತ್ರ ತುಂಬ ಕಡಿಮೆ ನೀಡುತ್ತಿದ್ದೀರಾ. ಆಹಾರ ಅಂದರೆ ಊಟ. ನಮ್ಮ ಸೇವೆ ಮಾತ್ರ ಬೇಕು ನಿಮಗೆ, ಆದರೆ ನಾವು ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ, ನಾವು ನಿಮಗಾಗಿ ಕಷ್ಟಪಟ್ಟು ದುಡಿತಾ ಇದ್ದೀವಿ, ಅದನ್ನು ದಯವಿಟ್ಟು ಮರೆಯಬೇಡಿ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ, ಎಲ್ಲ ಪ್ರಾಣಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ, ಎಲ್ಲ ಪ್ರಾಣಿಗಳ ಮೇಲೆ ನಿಮ್ಮ ದಯೆ ಇರಲಿ ಎಂದು ಎತ್ತು ಬರೆದಿತ್ತು. ದಿ ಎಲಿಫೆಂಟ್ ರೆಡ್ ದಿ ಬೋರ್ಡ್ ರಿಟನ್ ಬೈ ದಿ ಆಕ್ಸ್ ಫಸ್ಟ್. ಯು ಮೇಕ್ ಅಸ್ ವರ್ಕ್ ಸೋ ಮಚ್ but give very less food. You need our service but not us. Don't forget our services. Please be kind to all animals. So the ox wrote, you give us so much work, but you don't give us enough of food to eat. You need our service. You need us to help you, but you don't need us. You don't love us. Don't forget our services. Please don't forget that we work hard for you. We do our services to you. Please be kind to all animals. Please take care of us. Please love us. Please be kind to all animals who work for you, said the ox. Ahara is food. Seve is service. Daye is mercy. ಮುಂದಿನ ಫಲಕ ಜಿಂಕೆಯದಾಗಿತ್ತು. ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು.
ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ಸೊ ಜಿಂಕೆ ಏನ್ ಹೇಳ್ತಾ ಇದೆ? ನಮ್ಮ ಬದುಕಿನ ಆಧಾರ ತಾಣ ಕಾಡು, ನಮ್ಮ ಮನೆ ಕಾಡು, ಅದನ್ನು ನೀವು ನಾಶ ಮಾಡುತ್ತಿದ್ದೀರಿ, ನಮ್ಮ ಮನೆಯನ್ನು ನಾಶ ಮಾಡುತ್ತಿದ್ದೀರಿ, ಕಾಡನ್ನು ನಾಶ ಮಾಡುತ್ತಿದ್ದೀರಿ. ಕಾಡಿನಲ್ಲಿ ನಮಗೆ ಈಗ ತಿನ್ನಲು ಹುಲ್ಲಿಲ್ಲ, ಮೇವಿಲ್ಲ, ಮಲಗಲು ಮರದ ನೆರಳಿಲ್ಲ. ಸುಸ್ತಾಗಿ ಮಲಗಬೇಕೆಂದರೆ ಒಂದು ನೆರಳು ಕೂಡ ನಮಗೆ ಇಲ್ಲ. ಯಾಕೆ? ಅಲ್ಲಿ ಮರಗಳನ್ನೆಲ್ಲ ನೀವು ನಾಶ ಮಾಡಿದ್ದೀರಾ. ಕಾಡು ನಿಮಗೂ ಬೇಕು, ಕಾಡಿನಿಂದ ನಿಮಗೂ ತುಂಬಾ ಉಪಯೋಗಗಳಿದೆ, ನಮಗೂ ಬೇಕು. ಯಾಕಂದ್ರೆ ಅದು ನಮ್ಮ ಮನೆ, ನಮ್ಮ ಊಟ ಮತ್ತು ನಮಗೆ ಮಲಗುವ ಒಂದು ಜಾಗ. ಅದು ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ಕಾಡು ಉಳಿಯಬೇಕು, ನಿಮಗೂ ಕಾಡು ಬೇಕು, ನಮಗೂ ಕಾಡು ಬೇಕು. ಕಾಡು ಉಳಿಸಿರಿ, ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ ಎಂದು ಜಿಂಕೆ ಬರೆದುಕೊಂಡು ಬಂದಿತ್ತು. The deer's board read as below. Forest is our home, but you're destroying it. In the forest, there is no grass to eat, nor there is shade of a tree to sleep under. You need the forest, and we need it too. Save us, and you save yourselves. Or it said, live and let us live. So the deer is trying to say, please don't destroy the forest. It is our home. In the forest, we don't find any grass to eat. We don't find any food to eat. Nor we don't have any shade to sleep under, because you're cutting down all the trees for your selfish needs. So you need the forest. Forest is very essential to you and for us as well. So please save the forest. Save us and you save yourselves. Or it simply said, live and please let us live. Hullu is grass, malagu is sleep, neralu is shade, ulisi is save us. ಆಮೆ ತನ್ನ ಫಲಕದಲ್ಲಿ ಹೀಗೆ ಬರೆದುಕೊಂಡು ಬಂದಿತ್ತು: ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಸೊ ಆಮೆ ನೀರಿನಲ್ಲಿ ಬದುಕುವ ಒಂದು ಜೀವಿ. ಸೊ ಅದೇನು ಹೇಳ್ತಾ ಇದೆ ಮನುಷ್ಯನಿಗೆ? ನೀರು ಅಮೂಲ್ಯ ಸಂಪತ್ತು, ಅದು ನಮಗೆ ಪ್ರಕೃತಿ ನೀಡಿರುವಂತಹ ಒಂದು ಬಹಳ ಬೆಲೆ ಬಾಳುವ ಸಂಪತ್ತು. ಅದನ್ನು ಮನುಷ್ಯರಾದ ನೀವು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಅದನ್ನು ಗಲೀಜು ಮಾಡುತ್ತಿದ್ದೀರಿ, ಕಲ್ಮಶಗೊಳಿಸುತ್ತಿದ್ದೀರಿ. ಪ್ಲಾಸ್ಟಿಕ್ ಚೀಲ ಆಗಿರ್ಬೋದು, ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಅದನ್ನೆಲ್ಲ ಹಾಕಿ ನಾವು ನೀರನ್ನು ತುಂಬ ಗಲೀಜು ಮಾಡುತ್ತಿದ್ದೇವೆ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ಸೊ ಆಮೆ ಏನು ಹೇಳ್ತಾ ಇದೆ? ನೀವು ಈ ರೀತಿ ನೀರನ್ನು ಗಲೀಜು ಮಾಡುವ ಕಾರಣ ನಮಗೆ ನೀರಿನಲ್ಲಿ ಬದುಕಲು ಆಗುತ್ತಿಲ್ಲ. ನೀರು ನಮ್ಮೆಲ್ಲರ ಜೀವ. ನೀರು ನಿಮಗೂ ಬೇಕು, ನಮಗೂ ಬೇಕು. ನೀರನ್ನು ದುರ್ಬಳಕೆ ಮಾಡಬೇಡಿ, ನೀರನ್ನು ಹಾಳು ಮಾಡಬೇಡಿ. ಅದು ಬಹಳ ಬೆಲೆ ಬಾಳುವಂತಹ ಒಂದು ಸಂಪತ್ತು. ಕಲುಷಿತಗೊಳಿಸಬೇಡಿ, ಗಲೀಜು ಮಾಡಬೇಡಿ ಎಂದು ಆಮೆ ಮನುಷ್ಯನಲ್ಲಿ ಕೇಳಿಕೊಂಡಿತು. ವಾಟರ್ ಇಸ್ ಅ ಪ್ರೆಷಿಯಸ್ ರಿಸೋರ್ಸ್. You're wasting it. You're polluting it by throwing garbage in it. It's becoming difficult for us to live in water. Water is life of all of us. Don't misuse water. Don't pollute it, said the turtle. So now the turtle says, water is a very precious resource. You human beings are wasting it. You're also polluting it by throwing garbage in it. So it's becoming difficult for us to live in water. Please don't do this. Water is required by all of us. It is life for all of us. So please don't misuse water and don't pollute it. Amulya Sampattu is precious resource. Kalmasha is dirt. Durbalake is misuse. Kalushita is pollute. ಮುಂದೆ ಕರಡಿ ತನ್ನ ಫಲಕವನ್ನು ಹಿಡಿದು ನಿಂತಿತ್ತು. ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ. ನೀವೂ ತಿನ್ನಿ, ನಮಗೂ ತಿನ್ನಲು ಬಿಡಿ. ಸೊ ಕರಡಿ ಮನುಷ್ಯನಿಗೆ ತಮ್ಮ ಆಹಾರದ ಬಗ್ಗೆ ಹೇಳ್ತಾ ಇದೆ. ಪ್ರಕೃತಿಯಲ್ಲಿ ಸಿಗುವ ಅಥವಾ ಕಾಡಿನಲ್ಲಿ ಸಿಗುವ ಎಲ್ಲವನ್ನು ನೀವೇ ತಿಂತೀರಾ, ಹೆಚ್ಚಾಗಿ ತಿನ್ನುವುದಕ್ಕಿಂತ ಹೆಚ್ಚಾಗಿ ಹಾಳು ಮಾಡುತ್ತೀರಾ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನೀವು ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ಚಿಂತಿಸುವುದಿಲ್ಲ.
ನಮಗೇನು ಉಳಿಸುವುದಿಲ್ಲ. ಆದ್ದರಿಂದ ನಿಮಗೇನು ಬೇಕೋ ನೀವು ತಿನ್ನಿ, ನಮಗೂ ಒಂದಿಷ್ಟು ತಿನ್ನಲು ಬಿಡಿ, ನಮಗೂ ಉಳಿಸಿ ಎಂದು ಕರಡಿ ಹೇಳಿತು. ಸೊ ಕರಡಿಗೆ ಜೇನು ಬಹಳ ಪ್ರಿಯವಾದ ಒಂದು ಆಹಾರ. ಮನುಷ್ಯ ಏನ್ ಮಾಡ್ತಾನೆ, ಜೇನುಗೂಡು ಎಲ್ಲೇ ಕಂಡ್ರು ಅದರಿಂದ ಜೇನು ತೆಗೆದು ತಗೊಂಡು ಹೋಗ್ತಾನೆ, ಕರಡಿಗೆ ಏನು ಉಳಿಸುವುದಿಲ್ಲ. ಸೊ ಆದ್ದರಿಂದ ಕರಡಿ ತಮ್ಮ ಆಹಾರವನ್ನು ನಮಗೂ ಒಂದಿಷ್ಟು ಬಿಟ್ಟು ಬಿಡಿ, ನಮಗೂ ತಿನ್ನಲು ಕೊಡಿ ಎಂದು ಕೇಳಿಕೊಳ್ಳುತ್ತಿತ್ತು. ಯು ಈಟ್ ಎವ್ರಿಥಿಂಗ್ ಯೋರ್ ಸೆಲ್ವ್ಸ್, ಯು ಈಟ್ ಅಂಡ್ ಲಾರ್ಜ್ಲಿ ವೇಸ್ಟ್ ಇಟ್, ಯು ಡೋಂಟ್ ಪೇ ಅಟೆನ್ಷನ್ ಟು ಆರ್ ಹಂಗರ್, ಯು ಡೋಂಟ್ ಲೀವ್ ಎನಿಥಿಂಗ್ ಫಾರ್ ಅಸ್, you eat too and let us eat as well, said the bear. So the bear is talking about food in the forest. So it is telling you human beings eat everything yourselves, and more than that you waste our food. You don't pay attention to our hunger. You're not worried about us animals. You don't leave anything for us. So it is requesting the human beings, you eat and leave something for us as well. So the bears, as we all know, like honey a lot. But the human beings, what do? As soon as we find a honeycomb, if there is honey in it, we extract honey and get it home. We don't leave anything for the animals or the bear. So the bear is requesting, you eat and leave something for us as well. Tinnu is eat, ಹಾಳು ಮಾಡು ಇಸ್ ಸ್ಪಾಯ್ಲ್ ಆರ್ ವೇಸ್ಟ್, ಹೊಟ್ಟೆ ಹಸಿವು ಇಸ್ ಹಂಗರ್. ನಮಗೆಲ್ಲರಿಗೂ ಇಷ್ಟವಾದ ನಾಯಿ ತನ್ನ ಫಲಕದಲ್ಲಿ ಏನು ಬರೆದುಕೊಂಡು ಬಂದಿದೆ ಎಂದು ನೋಡೋಣ. ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ. ಸೊ ನಾಯಿ ಏನು ಹೇಳ್ತಾ ಇದೆ, ನಿಮ್ಮಂತೆ ನಮಗೂ ನಡೆದಾಡಬೇಕು, ಓಡಾಡಬೇಕು ಎಂದು ತುಂಬಾ ಆಸೆ ಇದೆ. ಆದರೆ ನಮಗೆ ನೀವು ದಾರಿಯೇ ಬಿಡಲ್ಲ. ಯಾಕೆ ಬಿಡಲ್ಲ? ಹಾದಿ ಬೀದಿಗಳಲ್ಲಿ ಅಥವಾ ಪ್ರತಿ ರೋಡಿನಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿ ಹೋಗಿದೆ. ಮೈ ಮೇಲೆ ಎಚ್ಚರವಿಲ್ಲದಂತೆ ವಾಹನಗಳನ್ನು ಓಡಿಸಿಕೊಂಡು ಹೋಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ, ಬೇರೆ ಮನುಷ್ಯರಿಗೂ ತೊಂದರೆ ಕೊಡುತ್ತೀರಿ, ಪ್ರಾಣಿಗಳಿಗೂ ತೊಂದರೆ ಕೊಡುತ್ತೀರಿ. ಸೊ ದಯವಿಟ್ಟು ಸರಿಯಾಗಿ ಗಾಡಿ ಓಡಿಸಿ, ಅಥವಾ ನಡೆದಾಡುವಾಗ ನಮ್ಮನ್ನು ನೋಡಿಕೊಂಡು ನಡೆದಾಡಿ, ಗಾಡಿ ಓಡಿಸಿ, ಚಲಿಸಲು ಬಿಡಿ. ಬೇರೆಯವರಿಗೂ ಗಾಡಿ ಓಡಿಸುವಾಗ ತೊಂದರೆ ಕೊಡಬೇಡಿ, ಪ್ರಾಣಿಗಳಿಗೂ ತೊಂದರೆ ಕೊಡಬೇಡಿ ಎಂದು ನಾಯಿ ಕೇಳಿಕೊಂಡಿತು. Now let's see the message from our favorite animal, dog. We also need to walk. We need to move around. Make way for us too. The roads and streets are filled only with you and your vehicles. You drive carelessly. You cause trouble to others too. Drive properly and let others drive, or move safely, said the dog. So the dog is requesting the human being to drive carefully and leave the streets safe for other human beings or the other men, and as well as the animals to walk or move around. Hadi Bidi is streets, Vahana is vehicle, Chalisi is to move or drive. ಮುಂದಿನ ಫಲಕ ಹಿಡಿದು ನಿಂತಿದ್ದ ಪ್ರಾಣಿ ಮಂಗ. ನಮಗೂ ಶಾಂತಿ ಬೇಕು, ನೆಮ್ಮದಿ ಬೇಕು. ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ. ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ. ಮದ್ದು ಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ಸೊ ಮಂಗ ಏನು ಹೇಳ್ತಾ ಇದೆ, ನಮಗೂ ಶಾಂತಿ ಬೇಕು, ನೆಮ್ಮದಿ ಬೇಕು ಜೀವನದಲ್ಲಿ. ಮನುಷ್ಯರಾದ ನೀವು ದುಃಖದಲ್ಲೂ ನಲಿವಿನಲ್ಲೂ ಅಥವಾ ಸಂತೋಷದಲ್ಲೂ ಪಟಾಕಿ ಸಿಡಿಸುತ್ತೀರಾ. ಆ ಪಟಾಕಿಯ ಸದ್ದಿಗೆ ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ. ನಮಗೆ ಅದು ತುಂಬಾ ತೊಂದರೆಯನ್ನು ಮಾಡುತ್ತದೆ. ನಮ್ಮನ್ನು ಓಡಿಸಲು ಮದ್ದುಗುಂಡುಗಳನ್ನು ಹಾರಿಸುತ್ತೀರಾ. ಸೊ ದಯವಿಟ್ಟು ಮದ್ದುಗುಂಡುಗಳನ್ನು ಹಾರಿಸಬೇಡಿ, ನಮ್ಮ ಶಾಂತಿಯನ್ನು ಕೆಡಿಸಬೇಡಿ ಎಂದು ಬೇಡಿಕೊಂಡಿತು. The next animal with the placard was monkey. We also want peace and calm around. You burst crackers both in pain and in joy. You fire bullets to drive us away. It feels as if our hearts have exploded.
Do not fire bullets and do not disturb the peace. So what is the monkey requesting? We also want peace and calm around. Please don't burst crackers as it makes too much of noise and it pollutes the environment. And please don't fire the bullets to drive us away. We get scared and also it disturbs the peace around. Shanti Nemmadi is peace and calm. Novu Nalivu is pain and joy. Pataki is crackers. Maddu Gundu is bullets. Hridaya is heart. Sidisu is to burst. ಮುಂದಿನ ಪ್ರಾಣಿ ಬೆಕ್ಕು. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲನ್ನು ಮುದ್ದಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ. ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ ಎಂದು ಬೆಕ್ಕು ಕೇಳಿಕೊಂಡಿದ್ದು. ಸೊ ಬೆಕ್ಕು ಏನು ಹೇಳ್ತಾ ಇದೆ? ನಮಗೂ ನಿಮ್ಮನ್ನು ಮೆಚ್ಚಿಸಲು ಅಥವಾ ನಿಮ್ಮನ್ನು ಖುಷಿಪಡಿಸಲು ನಮಗೂ ಮನಸ್ಸಿದೆ. ಆದರೆ ನೀವೇನು ಮಾಡ್ತೀರಾ? ನೀವು ಟಿವಿ ನೋಡ್ತೀರಾ ಅಥವಾ ನಿಮ್ಮ ಮೊಬೈಲನ್ನು ನೋಡಿಕೊಂಡು ಅದನ್ನೇ ಮುದ್ದಿಸುತ್ತೀರಾ. ಆದರೆ ನಿಮ್ಮ ಪಕ್ಕದಲ್ಲೇ ಇರುವ, ನಿಮ್ಮನ್ನು ಖುಷಿಪಡಿಸಲೆಂದು ನಿಮ್ಮ ಪಕ್ಕದಲ್ಲೇ ಬಂದು ಕುಳಿತುಕೊಂಡಿರುವ ನಮ್ಮನ್ನು ನೀವು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ದಯವಿಟ್ಟು ನಮ್ಮನ್ನು ತಾತ್ಸಾರ ಮಾಡಬೇಡಿ, ಉಪೇಕ್ಷೆ, ನಿರ್ಲಕ್ಷ್ಯ ಮಾಡಬೇಡಿ. ನಾವು ನಿಮ್ಮೊಂದಿಗಿದ್ದೇವೆ, ನಾವು ಯಾವಾಗಲೂ ನಿಮ್ಮೊಟ್ಟಿಗಿರುವವರು, ನಿಮ್ಮನ್ನು ಖುಷಿಪಡಿಸಲೆಂದು ಆಸೆ ಇರುವವರು. ಆದ್ದರಿಂದ ನಮ್ಮನ್ನು ಮುದ್ದಿಸಿರಿ, ನಮಗೂ ನಿಮ್ಮ ಪ್ರೀತಿ ಬೇಕು ಎಂದು ಬೆಕ್ಕು ಕೇಳಿಕೊಂಡಿತು. We also want to please you and make you happy. You watch TV or your mobile and love them more, but you don't even lift your eyes to look at us, who are right beside you. Please don't neglect us. We are with you always. We need your love too, said the cat. So the cat is requesting the human beings to give them some love. It says, you are always busy watching TV or your mobiles, but you don't give any attention to us. We also need you. We also want to play with you and we also want to make you happy. We also need your love. ಮೆಚ್ಚಿಸಲು is to impress. ಮುದ್ದಿಸು is to pamper. ಪಕ್ಕದಲ್ಲಿ is next to. ಉಪೇಕ್ಷೆ is to neglect. ಸಾಲಿನ ಕೊನೆಯಲ್ಲಿ ಎರೆಹುಳ ನಿಂತಿತ್ತು. ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ. ತರತರದ ಔಷಧ ಚಿಮುಕಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ರಕ್ಷಕರಾಗಿರಿ, ರಾಕ್ಷಸರಾಗದಿರಿ ಎಂದು ಎರೆಹುಳ ಹೇಳಿತು. ಸೊ ಎರೆಹುಳ ಏನು ಹೇಳ್ತಾ ಇದೆ? ನಾವು ರೈತನಿಗೂ ನಿಮಗೂ ಮಿತ್ರರು. ಯಾಕೆ ಎರೆಹುಳ ರೈತನ ಮಿತ್ರ? ಎರೆಹುಳ ಇರುವಲ್ಲಿ ಹಣ್ಣಿನ ಗಿಡ ಆಗಲಿ, ಹೂವಿನ ಗಿಡ ಆಗಲಿ ಅಥವಾ ಯಾವುದೇ ಆಹಾರ ಧಾನ್ಯದ ಗಿಡಗಳಾಗಲಿ ತುಂಬ ಚೆನ್ನಾಗಿ ಬೆಳೆದು ಬರುತ್ತದೆ. ಯಾಕೆ ಚೆನ್ನಾಗಿ ಬೆಳೆದು ಬರುತ್ತದೆ? ಎರೆಹುಳ ಮಣ್ಣಿನ ಫಲವತ್ತತೆ ಅಥವಾ ಸಾರವನ್ನು ಹೆಚ್ಚಿಸುವಂತಹ ಒಂದು ಹುಳ. ಆದರೆ ಈಗಿನ ಕಾಲದಲ್ಲಿ ರೈತ ಏನು ಮಾಡ್ತಾನೆ? ಬೇಗ ಬೆಳೆ ಬೆಳೆಯಲು ಅಥವಾ ತುಂಬ ಬೆಳೆ ಬೆಳೆಯಲು ವಿಷದ ಗೊಬ್ಬರಗಳನ್ನು ಅಥವಾ ತರತರದ ಔಷಧಗಳನ್ನು ಹಾಕಿ ಗಿಡಗಳನ್ನು ಬೆಳೆಸುತ್ತಾನೆ. ಆಗ ಏನಾಗ್ತದೆ? ಅದು ಈ ಎರೆಹುಳಗಳನ್ನು ಸಾಯಿಸುತ್ತದೆ. ಯಾಕೆ? ಅದು ವಿಷದ ಗೊಬ್ಬರ ಅಥವಾ ಔಷಧ ಅಥವಾ ಮದ್ದು, ಇದರಿಂದಾಗಿ ಎರೆಹುಳಗಳು ಸಾಯುತ್ತವೆ. ಸೊ ಅದಕ್ಕೆ ಎರೆಹುಳ ಏನು ಹೇಳ್ತಾ ಇದೆ? ನಾವು ನಿಮಗೆ ಬೇಕಾದವರು, ನಿಮ್ಮ ಗಿಡ ಮರಗಳನ್ನು ಚೆನ್ನಾಗಿ ಬೆಳೆಸಲು ನಾವು ನಿಮಗೆ ಸಹಾಯ ಮಾಡುತ್ತೇವೆ. ಸೊ ಆದ್ದರಿಂದ ನಮ್ಮನ್ನು ಸಾಯಿಸಬೇಡಿ, ರಕ್ಷಕರಾಗಿರಿ, ರಾಕ್ಷಸರಾಗದಿರಿ ಎಂದು ಎರೆಹುಳ ಹೇಳಿತು. Earthworm stood last in the line. We are friends of the farmer and you. You use poisonous fertilizers to harvest the crop early. You spray various medicines or pesticides. Why do you kill us and the soil who gives you food? We help you in increase the fertility of the soil. Be the protectors and not destroyers, said the earthworm. Earthworms are called as farmer's friend. Why is it called as farmer's friend? Because earthworm helps in increasing the fertility of the soil. But these days, the farmers, to get more crop, he uses poisonous fertilizers or pesticides.
and this in turn kills the earthworm. So the earthworm is requesting, please don't use poisonous fertilizers or pesticides. This kills us. If you help us grow in the soil, we will make the soil more fertile for you and you will get more crop. So please be protectors and not destroyers. Raita is farmer, Mitra is friend, Aushada is medicine and here it means pesticides, Gobbara is fertilizer, Falavatate is fertility, Rakshakaru is protectors, Rakshasaru is demons. ಎಲ್ಲವನ್ನು ಓದಿದ ಆನೆ ಎಲ್ಲರಿಗೂ ಶಹಬಾಸ್ ಎಂದಿತು. ಚೆನ್ನಾಗಿ ಬರೆದಿದ್ದೀರಿ, ಸ್ವಲ್ಪ ಖಾರವಾಯಿತಲ್ಲವೇ? ಎಲ್ಲ ಮನುಷ್ಯರು ಕೆಟ್ಟವರಲ್ಲ, ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು, ಇರಲಿ ಎಂದು ಆನೆ ಹೇಳಿತು. ಸೊ ಆನೆ ಏನು ಹೇಳ್ತು, ಎಲ್ಲರ ಫಲಕಗಳನ್ನು ಓದಿ ಶಹಬಾಸ್, ತುಂಬ ಚೆನ್ನಾಗಿ ಬರೆದುಕೊಂಡು ಬಂದಿದ್ದೀರಾ, ಆದರೆ ಇದು ಸ್ವಲ್ಪ ಖಾರವಾಯಿತು, ಅಂದರೆ ಸ್ವಲ್ಪ ಕಟುವಾಯಿತು ಎಂದು ಹೇಳಿತು. ಒಂದು ಒಳ್ಳೆಯ ನಾಯಕನಂತೆ, ಒಂದು ಒಳ್ಳೆಯ ಒಡೆಯನಂತೆ ಅದು ಬುದ್ಧಿಮಾತು ಹೇಳ್ತದೆ ಎಲ್ಲ ಪ್ರಾಣಿಗಳಿಗೆ. ಎಲ್ಲ ಮನುಷ್ಯರು ಕೆಟ್ಟವರಲ್ಲ, ಮನುಷ್ಯರಲ್ಲಿಯೂ ಒಳ್ಳೆಯವರಿದ್ದಾರೆ, ಪ್ರಾಣಿಗಳ ಬಗ್ಗೆ ದಯೆ ಇರುವವರು, ಪ್ರಾಣಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವವರು ಇದ್ದಾರೆ. ಆದ್ದರಿಂದ ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಅಥವಾ ಸಿಟ್ಟು, ಸೊ ಎಲ್ಲರ ಮೇಲೆ ಈ ರೀತಿಯ ಸಿಟ್ಟು ಅಥವಾ ಆಕ್ರೋಶ ಇರಬಾರದು, ಬನ್ನಿ ಅಂತ ಅದು ಆನೆ ಎಲ್ಲರಿಗೂ ಒಂದು ಬುದ್ಧಿಮಾತು ಹೇಳಿತು. ದಿ ಎಲಿಫೆಂಟ್ ಹೂ ರೆಡ್ ಎವ್ರಿಥಿಂಗ್ praised everyone. You all have written it very well, but isn't it a little bitter? Not all people are bad, so it's not right to be angry and blame everyone for the mistake done by few. So be it, said the elephant. So like a good leader, what did the elephant tell? Yes, all of you have written it very well, but it isn't all right, because not all people are bad. So don't be angry on everybody and blame everyone for the mistake a few of the human beings do. There are people who also care about animals. So let's not be angry on all, said the elephant. Akrosha is anger. ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆಯ ಬದಿಯಲ್ಲಿ ಪ್ರದರ್ಶಿಸೋಣ. ಬನ್ನಿರಿ, ಎಲ್ಲರೂ ಮೊದಲು ಊಟ ಮಾಡೋಣ, ಭೋಜನ ಶಾಲೆಗೆ ನಡೆಯಿರಿ ಎಂದು ಹೇಳಿದ ಅಧಿಪತಿಯು ಆ ಕಡೆಗೆ ಹೆಜ್ಜೆ ಹಾಕಿತು. ಸೊ ಆನೆ ಏನು ಹೇಳ್ತದೆ, ನೀವು ಏನು ಎಲ್ಲ ಫಲಕದಲ್ಲಿ ಬರೆದು ತಂದಿದ್ದೀರೋ ಅದನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ, ಅದರ ಬಗ್ಗೆ ಇನ್ನೊಮ್ಮೆ ಚರ್ಚಿಸೋಣ. ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆ ಬದಿಯಲ್ಲಿ ಪ್ರದರ್ಶಿಸೋಣ, ಸೊ ಅಲ್ಲಿ ಓಡಾಡುವ ಜನರು ಅದನ್ನು ನೋಡಲಿ. ಬನ್ನಿರಿ, ಎಲ್ಲರೂ ಮೊದಲು ಊಟ ಮಾಡುವ, ಭೋಜನ ಶಾಲೆಗೆ ಅಥವಾ ಊಟದ ಮನೆಗೆ ಹೋಗೋಣ ಬನ್ನಿ ಎಂದು ಹೇಳಿ ಆನೆ ಆ ಕಡೆಗೆ, ಊಟದ ಮನೆ ಕಡೆಗೆ ಹೆಜ್ಜೆ ಹಾಕಿತು. ಲೆಟ್ಸ್ ರಿವ್ಯೂ ಅಂಡ್ ಡಿಸ್ಕಸ್ ದೀಸ್ ಅಗೇನ್, ಸೆಡ್ ದಿ ಎಲಿಫೆಂಟ್. ಲೆಟ್ಸ್ ಡಿಸ್ಪ್ಲೇ ದಿ ಸೈನ್ ಬೋರ್ಡ್ಸ್ ಆನ್ ದಿ ಸೈಡ್ ಆಫ್ ದಿ ರೋಡ್ ನೆಕ್ಸ್ಟ್ ಟು ದಿ ಫಾರೆಸ್ಟ್. ಕಮ್, ಲೆಟ್ಸ್ ಆಲ್ ಈಟ್ ಫಸ್ಟ್. ಲೆಟ್ಸ್ ಗೋ ಟು ದಿ ಡೈನಿಂಗ್ ಹಾಲ್. The elephant or the leader said so and led them towards the dining hall. So this is the end of the story. ಕಥೆಯ ಸಾರಾಂಶ: ಎಲ್ಲ ಜೀವಿಗಳಿಗೂ ಬದುಕಲು ಸಮಾನ ಹಕ್ಕಿದೆ, ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತನಾಗಿ ಅದಕ್ಕೆ ಅವಕಾಶ ನೀಡುತ್ತಿಲ್ಲ. ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿಯಾಗುತ್ತಾನೆ. ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಹೇಳಿಸಿ ಆ ಮೂಲಕ ಆತನನ್ನು ಯೋಚನೆಗೆ ಹಚ್ಚುವುದು ಇಲ್ಲಿನ ಆಶಯವಾಗಿದೆ. So the summary of the story is, all living beings have an equal right to live, but man does not allow it due to his selfishness. Sometimes he himself becomes a hindrance to his own peace and happiness. The aim here is to tell the not so right things that man is doing through animals and thereby make him think. ಅಭ್ಯಾಸ ಭಾಗ. ಕೆಳಗಿನ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯದಲ್ಲಿ ಉತ್ತರಿಸಿ. ಕಾಡಿನ ಅಧಿಪತಿ ಯಾರು? ಹೂ ಇಸ್ ದ ಲಾರ್ಡ್ ಆಫ್ ದಿ ಫಾರೆಸ್ಟ್? ಉತ್ತರ: ಕಾಡಿನ ಅಧಿಪತಿ ಆನೆ. ದ ಎಲಿಫೆಂಟ್ ಇಸ್ ದಿ ಲಾರ್ಡ್ ಆರ್ ದಿ ಲೀಡರ್ ಆಫ್ ದಿ ಫಾರೆಸ್ಟ್. ಎರಡನೆಯ ಪ್ರಶ್ನೆ: ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು?
ವಾಟ್ ಡಿಡ್ ದಿ ಎಲಿಫೆಂಟ್ ಇನ್ಸ್ಟ್ರಕ್ಟ್ ಟು ರೈಟ್ ಡೌನ್ ದ ಡೀಟೇಲ್ಸ್ ಇನ್? ಉತ್ತರ, ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು. ದಿ ಎಲಿಫೆಂಟ್ ಇನ್ಸ್ಟ್ರಕ್ಟೆಡ್ ದಿ ಆನಿಮಲ್ಸ್ ಟು ರೈಟ್ ದ ಡೀಟೇಲ್ಸ್ ಆನ್ ಅ ಬೋರ್ಡ್ ಅಂಡ್ ಬ್ರಿಂಗ್ ದೆಮ್. ಮೂರನೆಯ ಪ್ರಶ್ನೆ, ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು? ಹೂ ರೋಟ್ ದಿ ಕಂಪ್ಲೇಂಟ್ ದಟ್ ಹ್ಯೂಮನ್ಸ್ ಗಿವ್ ಲೆಸ್ ಫುಡ್? ಉತ್ತರ, ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ಎತ್ತು ದೂರು ಬರೆದಿತ್ತು. ಆಕ್ಸ್ ರೋಟ್ ದಿ ಕಂಪ್ಲೇಂಟ್ ದಟ್ ಹ್ಯೂಮನ್ಸ್ ಗಿವ್ ಲೆಸ್ ಫುಡ್ ಟು ದೆಮ್ ಟು ಈಟ್. ನಾಲ್ಕನೆಯ ಪ್ರಶ್ನೆ, ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು? ಹೂ ವಾರ್ನ್ಡ್ ಯು ನೀಡ್ ದಿ ಫಾರೆಸ್ಟ್ ಟು? ಉತ್ತರ, ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ. ಇಟ್ ವಾಸ್ ದಿ ಡಿಯರ್ ಹೂ ವಾರ್ನ್ಡ್ ದಿ ಹ್ಯೂಮನ್ಸ್ ದಟ್ ಯು ನೀಡ್ ದಿ ಫಾರೆಸ್ಟ್ ಟು. ಐದನೆಯ ಪ್ರಶ್ನೆ, ಮದ್ದು ಗುಂಡು ಸಿಡಿಸಬೇಡಿ ಎಂದು ಹೇಳಿದವರು ಯಾರು? ಹೂ ಸೆಡ್ ಡೋಂಟ್ ಶೂಟ್ ಅಸ್ ವಿತ್ ದ ಗನ್? ಉತ್ತರ, ಮದ್ದು ಗುಂಡು ಸಿಡಿಸಬೇಡಿ ಎಂದು ಮಂಗ ಹೇಳಿತು. ಮಂಕಿ ರೋಟ್ ನಾಟ್ ಟು ಶೂಟ್ ದಿ ಬುಲೆಟ್ಸ್ ಎಟ್ ದೆಮ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ದಿ ಫಾಲೋವಿಂಗ್ ಇನ್ 2 to 3 sentences. ಮೊದಲನೆಯ ಪ್ರಶ್ನೆ, ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ವಾಟ್ ವಾಸ್ ರಿಟನ್ ಆನ್ ದಿ ಸೈನ್ ಬೋರ್ಡ್ ಹೆಲ್ಡ್ ಬೈ ದಿ ಆಕ್ಸ್? ಉತ್ತರ, ಎತ್ತು ಹಿಡಿದ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ, ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಿಗೆ ಎಂದು ಬರೆದಿತ್ತು. ದ ಪ್ಲಕಾರ್ಡ್ ಹೆಲ್ಡ್ ಬೈ ದಿ ಆಕ್ಸ್ ರೆಡ್, ಯು ಮೇಕ್ ಅಸ್ ವರ್ಕ್ ಹಾರ್ಡರ್, ಯು ಫೀಡ್ ಅಸ್ ಲೆಸ್, ಯು ವಾಂಟ್ ಆರ್ ಸರ್ವಿಸ್ ಬಟ್ ಯು ಡೋಂಟ್ ನೀಡ್ ಅಸ್, ಡೋಂಟ್ ಫರ್ಗೆಟ್ ಆರ್ ಸರ್ವಿಸಸ್, ಬಿ ಕೈಂಡ್ ಟು ಆಲ್ ಆನಿಮಲ್ಸ್. ಎರಡನೆಯ ಪ್ರಶ್ನೆ, ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ವಾಟ್ ವಾಸ್ ರಿಟನ್ ಆನ್ ದಿ ಡಿಯರ್ಸ್ ಬೋರ್ಡ್? ಉತ್ತರ, ಜಿಂಕೆ ಹಿಡಿದ ಫಲಕದಲ್ಲಿ ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ, ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ, ಕಾಡು ನಿಮಗೂ ಬೇಕು, ನಮಗೂ ಬೇಕು, ನಮ್ಮನ್ನು ಉಳಿಸಿರಿ, ನೀವೂ ಉಳಿಯಿರಿ ಎಂದು ಬರೆದಿತ್ತು. ದ ಸೈನ್ ಬೋರ್ಡ್ ಹೆಲ್ಡ್ ಬೈ ದ ಡಿಯರ್ ರೆಡ್, ದಿ ಫಾರೆಸ್ಟ್ ಇಸ್ our home, you are destroying it, we have no grass to eat nor any shade to sleep under, you need the forest and we need it too, save us and you too will survive. ಮೂರನೆಯ ಪ್ರಶ್ನೆ, ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ವಾಟ್ ವಾಸ್ ರಿಟನ್ ಆನ್ ದಿ ಬೋರ್ಡ್ ದ ಟರ್ಟಲ್ ವಾಸ್ ಹೋಲ್ಡಿಂಗ್? ಉತ್ತರ, ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ, ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ, ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ, ನೀರು ನಮ್ಮೆಲ್ಲರ ಜೀವ, ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಎಂದು ಬರೆದಿತ್ತು. ಟರ್ಟಲ್ಸ್ ಬೋರ್ಡ್ ರೆಡ್, ವಾಟರ್ ಇಸ್ ಅ ಪ್ರೆಷಿಯಸ್ ರಿಸೋರ್ಸ್, ಯು ಆರ್ ವೇಸ್ಟಿಂಗ್ ಇಟ್, ಯು ಆರ್ ಪೊಲ್ಯೂಟಿಂಗ್ ಇಟ್ ಬೈ ಥ್ರೋಯಿಂಗ್ ಗಾರ್ಬೇಜ್, ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಫಾರ್ ಅಸ್ ಟು ಬಿ ಇನ್ ದಿ ವಾಟರ್, water is the lifeblood of all of us, do not misuse water and do not pollute it. ನಾಲ್ಕನೆಯ ಪ್ರಶ್ನೆ, ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ವಾಟ್ ವಾಸ್ ರಿಟನ್ ಆನ್ ದಿ ಸೈನ್ ಬೋರ್ಡ್ ದ ಬೇರ್ ವಾಸ್ ಹೋಲ್ಡಿಂಗ್? ಉತ್ತರ, ಕರಡಿ ಹಿಡಿದಿದ್ದ ಫಲಕದಲ್ಲಿ ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ, ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನೂ ಉಳಿಸುವುದಿಲ್ಲ, ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ ಎಂದು ಬರೆದಿತ್ತು. ದ ಬೋರ್ಡ್ ದ ಬೇರ್ ವಾಸ್ ಹೋಲ್ಡಿಂಗ್ ರೆಡ್, ಯು ಈಟ್ ಎವ್ರಿಥಿಂಗ್ ಆ್ಯಂಡ್ ಯು ಸ್ಪಾಯ್ಲ್ ಆರ್ ವೇಸ್ಟ್ ಇಟ್ ಆಸ್ ವೆಲ್, ಯು ಡೋಂಟ್ ಕೇರ್ ಅಬೌಟ್ ಅ ಹಂಗರ್, ಯು ಡೋಂಟ್ ಸ್ಪೇರ್ ಅಸ್ ಎನಿಥಿಂಗ್, ಯು ಈಟ್ ಆ್ಯಂಡ್ ಲೆಟ್ ಅಸ್ ಈಟ್ ಟೂ. ಐದನೆಯ ಪ್ರಶ್ನೆ, ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ವಾಟ್ ವಾಸ್ ರಿಟನ್ ಆನ್ ದಿ ಬೋರ್ಡ್ ದ ಡಾಗ್ ವಾಸ್ ಹೋಲ್ಡಿಂಗ್? ಉತ್ತರ, ನಾಯಿ ಹಿಡಿದ ಫಲಕದಲ್ಲಿ ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ, ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ, ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ ಎಂದು ಬರೆದಿತ್ತು.
The dog wrote in its board, "We too want to walk and move around. Make way for us too. The streets are full of you and your vehicles. You move around carelessly. You also disturb others. Drive carefully, sensibly, and let us all move comfortably and safely."